ತಾಟ್ ಹಿಡ್ಕೊಂಡು ಕಾಯ್ಕೊಂಡು ನಿಂತಾವ ನೋಡ್ರಿ. ಇಲ್ಲಿ ರೆಡಿ ಆಗ್ಯಾನ ನೋಡ್ರಿ ದೋಸೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಬ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನ್ಯಾಗ ಗೋಧಿ ದೋಸೆ ಮಾಡತ್ತೀವ್ರಿ. ಈಗ ನಮ್ಗೆ ಎಲ್ಲರಿಗೆ ಮಾಡಿಕೊಟ್ಟಾಳ್ರಿ. ಎಟ್ಟತನ ನಾವು ತಿಂದಿದ್ದೆವು. ಇಲ್ಲಿ ಇವ್ರು ಇನ್ನೂ ತಿನ್ನತ್ತಾರ ನೋಡ್ರಿ. ಹೆಂಗ ದೋಸೆ ಚಲೋ ಅದ? ಇಲ್ಲಿ ನೋಡಿ ಮಾತಾಡ್ರಿ. ಹಾಯ್ ಮಾಡು ಮಮ್ಮಿ. ಹಾಯ್, ಆರಾಮಿದ್ದೀರಿ ಎಲ್ಲರೂ? ನಾನು ಆರಾಮಿದ್ದೀರಿ. ನಮಸ್ಕಾರ ಎಲ್ಲರಿಗೆ. ದೋಸೆ ತಿನ್ನೋಣ ಬರ್ರಿ. ಅವರೆಲ್ಲ ದೋಸೆ ತಿನ್ನತ್ತಾರ್ರಿ. ನಮಗೆಲ್ಲ ಇಟ್ಟತನ ಈಗ ಗಿಡ್ಡೆ ಬಿಸಿ ಬಿಸಿವಾಗಿ ಮಾಡಿಕೊಟ್ಟಾಳ್ರಿ. ನಾವು ತಿಂದೀವಿ. ಈಗ ಅಕ್ಕಿ ತಿನ್ನತ್ತಾರ ನೋಡ್ರಿ ಇಲ್ಲಿ. ಈಗ ಅಕ್ಕಿಗೆ ನಾವು ಬಿಸಿ ಬಿಸಿ ಹಾಕಿ ಕೊಡತ್ತೀನಿ ರೀ. ಹೆಂಗ ದೋಸೆ? ಗೋಧಿ ದೋಸೆ ತಿನ್ನತ್ತಾಳ್ರಿ, ಅಂದ್ರೆ ಗೋಧಿ ಹಿಟ್ಟಿನ ದೋಸೆ ರೀ. ಇವರಿಬ್ರು ಇಟ್ಟತನ ಬೆಲ್ಲ ತುಪ್ಪ ದೋಸೆ ತಿಂದಾರ. ಅವನಿಗೆ ಇನ್ನೊಂದು ಸ್ವಲ್ಪ ತೆಲಿದ ಏನೋ ಬಡ್ದು ಹಂಗೆ ಅದಂತೇಳಿ ಅವನಿಗೆ ತುಪ್ಪ ಬೆಲ್ಲ ಹಚ್ಕೊಟ್ಟಿವ್ರಿ. ಚಟ್ನಿ ಜೋಡ ತಿಂದಿಲ್ಲ. ಈಗ ತುಪ್ಪ ಬೆಲ್ಲ ಎಲ್ಲ ತಿಂದು ಈಗ ಮತ್ತೆ ಚಟ್ನಿ ಜೋಡ ತಿಲ್ಲ ಅಂತ ನೋಡ್ರಿ. ಸೀದಾ ಕುಂದ್ರ ಹಂಗೆ ಕುಂದ್ರಬಾರ್ದು, ಚಂದ ಕುಂದ್ರವ. ಚಪ್ಗಲ್ ಹಾಕ್ಬೇಕು. ತಿನ್ನು ನೋಡ್ರಿ. ಇಲ್ಲಿ ನಾ ಇಲ್ಲಿ ದೋಸೆ ಮಾಡಾತೀನಿ ರೀ. ದೋಸೆ ಹಾಕೀನಿ. ರೋಸ್ಟ್ ಆಗಲಿ ಅಂತೇಳಿ ಗ್ಯಾಸ್ ಸಣ್ಣಗೆ ಇಟ್ಟಿದ್ದೇವ್ರಿ ಒಂದು ಸ್ವಲ್ಪ. ದೋಸೆ ರೆಡಿ ಆಗೈತ್ರಿ ನೋಡ್ರಿ. ಇಲ್ಲಿ ಬಂದು ನಿಂತಾಳ ತಿರ್ಲಕ್ಕ. ತಾಟ್ ಹಿಡ್ಕೊಂಡು ಕಾಯ್ಕೊಂಡು ನಿಂತಾಳ ನೋಡ್ರಿ. ಇಲ್ಲಿ ರೆಡಿ ಆಗ್ಯಾದ ನೋಡ್ರಿ ದೋಸೆ. ನೋಡ್ರಿ ಹಂಗೆ ಕ್ರಿಸ್ಪಿಯಾಗಿ ಮಸ್ತಾಗಿ ಬಂದೈತಿ ನೋಡ್ರಿ. ಮಸಾಲೆ ದೋಸೆ ಟೈಪ್ ಆಗ್ಯಾದ ನೋಡ್ರಿ. ತಾನೇ ಹೇಳ್ತೈತಿ ನೋಡ್ರಿ ದಂಡಿಗೆ ಎಲ್ಲಾನು ಹಾಕಿಬಿಟ್ರಾಯ್ತು. ಎಲ್ಲ ರೆಡಿ ಆಯ್ತು. ದೋಸೆ ತಾನೇ ಹೇಳ್ತೈತಿ. ಒಂದು ಸ್ವಲ್ಪ ಹಿಂಗೆ ತಿರುಗಿ ಹಾಕೋದ್ರಿ. ನಿಮ್ಗೆ ತೋರ್ಸೋದ್ರಾಗ್ಯದ ಒಂದು ಸ್ವಲ್ಪ ಬರ್ತೈತಿ ನೋಡ್ರಿ. ತಿತ್ತಾಳ್ರಿ ಈಗ ಎಲ್ಲ ನಡೀತೈತಿ ದಕ್ಕತ್ತು. ಈಗ ನೋಡ್ರಿ ನಾ ಮಾಡಿ ಹಾಕೋದಕ್ಕೆ 10 ದೋಸೆ ತಿಂದಾಳ ನೋಡ್ರಿ. ಆದ್ರೆ ಕಿಟ್ಟೆ ನೋಡ್ರಿ ಇಟ್ಟು ದೊಡ್ಡ ಬಗಣ್ಯಾಗ ಇಟ್ಟು ಕರ್ಸಿದೇವ್ರಿ. ಚಲೋ ಆತಾವ್ರಿ ಗೋಧಿ ದೋಸೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅನಿಸ್ತಾವ. ತಿಂದ ಬಳಕ ಹೇಳ್ರಿ ಹೆಂಗಾಗಿರ್ತಾವ ಅಂತೇಳಿ. ಹಾಕ್ಲಿ ಮಸಾಲೆ ದೋಸೆ ಟೈಪ್ ಇದನ್ನ ಮಾಡ್ಲಾತೀನಿ. ರೋಲ್ ಮಾಡಿ ಹಾಕ್ತೀನಿ. ಪುಣ್ಯ ಮಾಡಿದಿಂತ ಗಂಡ ಮಾಡ್ಕೊಳಕ್ಕೆ ದೋಸೆ ಮಾಡಿ ಹಾಕ್ಲಾತೀನಿ ನೋಡಿ. ಬಿಸಿ ಬಿಸಿ ತಿರ್ಲಾತೀನಿ. ಮತ್ತು ನೀವು ಮಾಡಿ ಹಾಕಿರಿ ನಾವು ತಿಂದಿದ್ದಾಗ ನಾನು ಮಾಡಿಕೊಡತ್ತೀನಲ್ಲ. ಹೆಂಗಾಗ್ಯಾವ ದೋಸೆ? ಚಲೋ ಆಗ್ಯಾವ. ಅವ್ನಿಗೆ ಕಮ್ಮಿ ಆಗೈತ್ರಿ ಆಲ್ಮೋಸ್ಟ್ ಇದೆಲ್ಲ. ಇನ್ನೊಂದು ಸ್ವಲ್ಪ ಇರ್ಲತ್ತೇಳಂದು ನಾವೇ ಅನ್ಕ ಚಟ್ನಿ ಅಂತ ಕೊಟ್ಟಿಲ್ಲ. ಒಂದು ಸ್ವಲ್ಪ ಬೆಲ್ಲ ತುಪ್ಪ ದೋಸೆ ತಿಂದಾನ್ರಿ. ಹೋಗ್ತೀನಿ ತಿಂದ ನೀರು ಕೊಡಿ. ನೀವು ಗೋಧಿ ದೋಸೆ ಮಾಡಂಗಿದ್ರೆ ಅದಕ್ಕೆ ಏನು ಎಕ್ಸ್ಟ್ರಾ ಅಂಥದ್ದು ಇಂಥದ್ದು ಹಾಕೋಂಗಿಲ್ರಿ. ನಾರ್ಮಲಾಗಿ ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ಆ ಥರನೇ ಗೋಧಿ ಹಿಟ್ಟು. ಅದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಒಂದು ಸ್ವಲ್ಪ ಹಿಟ್ಟು ಇದನ್ನು ಏನು ಫರ್ಮೆಂಟೇಷನ್ ಅಂತಾರಲ್ರಿ ಆ ಟೈಪ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾ ಹಾಕಿರಿ. ಹಾಕಿ ಕಲಸಿಟ್ಟು ಒಂದು 5ರಿಂದ 10 ನಿಮಿಷ ಇಟ್ಟರಾಯ್ತು. ಹಿಟ್ಟು ಎಲ್ಲ ಸರಿಯಾಗಿ ರೆಡಿಯಾಗಿರ್ತೈತೆ ರೀ. ಅದನ್ನೇ ದೋಸೆ ಹಾಕಿದ್ರಾಯ್ತು. ಮಸ್ತಾಗಿ ದೋಸೆ ಬರ್ತಾವ್ರಿ. ತಿಂದು ನೋಡಿರಿ ಹೆಂಗಾಗಿರ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಾಗಿ ತಿಳಿಸ್ರಿ. ಅದ್ರ ಜೊತೆ ನಾವು ಯಾವುದು ಪಲ್ಯ ಗಿಲ್ಲೆ ಮಾಡಿಲ್ರಿ. ಕೊಬ್ಬರಿ ಚಟ್ನಿ ಮಾಡೀವಿ. ಹಸಿ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು, ಬೇಕಂದ್ರೆ ಒಣ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ರೀ. ಒಣ ಕೊಬ್ಬರಿ ಅದಕ್ಕೆ ಒಂದಿಟ್ಟು ಸ್ವಲ್ಪ ಪುಟಾಣಿ ಹಾಕಿದ್ದೀವಿ ರೀ. ಒಂದು 4 ಕಡಲೆ ಬೇಳೆ ಹಾಕ್ಯಾಳ್ರಿ. ಒಂದು ಸ್ವಲ್ಪ ಕರಿಬೇವ ಮತ್ತು ಸಕ್ಕರೆ, ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಕ್ಕರೆ ರೀ. ಸ್ವಲ್ಪ ಹಾಕ್ರಿ ಸಕ್ಕರೆ, ಭಾಳ ರುಚಿ ಆಗ್ತತಿಲ್ಲ ಅಂದರೆ. ಅದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪು ರೀ, ಹುಣಸೆ ಹಣ್ಣು, ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಅದನ್ನು ಗ್ರೈಂಡ್ ಮಾಡಿದ್ರೆ ಚಟ್ನಿ ಮಸ್ತಾಗಿ ರೆಡಿ ಆಗ್ತದೆ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬೇಕ್ರಿ. ಅದಕ್ಕೆ ಒಗ್ಗರಣೆಗೆ ಏನೇನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಒಂದು ಕಪ್ನಾಗ ಅಥವಾ ಒಗ್ಗರಣೆ ಹಾಕೋದು ಏನಾರು ಸಣ್ಣ ಬಾಂಡ್ಲಿ ಇತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿರಿ. ಅದರೊಳಗೆ ಒಂದು ಸ್ವಲ್ಪ ಸಾಸಿವೆ, ಒಂದು 4 ಉದ್ದಿನ ಬೇಳೆ, ಒಂದು 4 ಕರಿಬೇವು ಎಲೆ ಇಷ್ಟು ಹಾಕಿ ಅದ್ರ ಒಗ್ಗರಣೆ ರೆಡಿ ಆಗಿಕೊಡ್ಲೆ ಚಟ್ನಿ ಒಳಗೆ ಸುರಿ ಬಿಡ್ರಿ. ಮಸ್ತಾಗಿ ಚಟ್ನಿ ರೆಡಿ ಆಗ್ತೈತಿ. ಗೋಧಿ ದೋಸೆ ಜೊತೆ ಚಟ್ನಿ ಸೂಪರ್ ಕಾಂಬಿನೇಷನ್ ಇರ್ತೈತೆ ರೀ. ತಿಂದು ಹೆಂಗಿರ್ತದೆ ಅಂತೇಳಿ ತಿಳಿಸ್ರಿ. ಇದಾಗಿತ್ತು ನೋಡ್ರಿ ಇವತ್ತಿನ ಲಾಗ್ ಹೆಂಗಿರ್ತೈತೆ ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಮತ್ತೆ ಸಿಗ್ತೀವತ್ತು ಮುಂದಿನ ಲಾಗ್ನಾಗ. ಅಲ್ಲಿವರೆಗೂ ನಮಸ್ಕಾರ.